ಸೊ ನಮಸ್ಕಾರ. ತುಂಬ ದಿನಗಳ ನಂತರ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇವನ ಜೊತೆಗೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನಾವು ಫಸ್ಟ್ ವ್ಲಾಗ್ ಮಾಡಿದ್ದೀವಿ ಟ್ರೈನಲ್ಲಿ. ಇವನು ಧಾರವಾಡಕ್ಕೆ ಹೋಗ್ತಿದ್ದ, ಸುಮ್ಮನೆ ಒಂದು ಇರಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ವ್ಲಾಗ್ ಮಾಡಿದೆ. ಹೆಂಗಿದ್ರು ಯಾರೂ ನೋಡೋಲ್ಲ, ಯಾರಿಗೂ ರೀಚು ಆಗೋಲ್ಲ ವೀಡಿಯೋ ಅಂದ್ಕೊಂಡು ಸುಮ್ಮನೆ ವ್ಲಾಗ್ ಮಾಡಿದೆ. ಏನೋ ಎಷ್ಟು ಲಾಂಗ್ ಬೇಕಲ್ಲ, 1.5 ವರ್ಷ ಆಯ್ತೇನೋ, 2 ವರ್ಷ ಆಗಿದೆ. 2 ವರ್ಷ ಆದಮೇಲೆ ಮತ್ತೆ ನಾವು ವ್ಲಾಗ್ ಮಾಡ್ತಾಯಿದ್ದೀವಿ. ಏನು ಅನಿಸ್ತು ಮಗ ಅದಾದಮೇಲೆ? ಫುಲ್ ಫೇಮಸ್ ಆಗ್ಬಿಟ್ಟಿದ್ದಲ್ಲ. ಏನಕ್ಕೆ ಅಂದರೆ ಅಣ್ಣನ ಬಾಯಲ್ಲಿ ಓಪನ್ ಮಾಡಿದ್ರೆ ಬರೀ ಸಂಸ್ಕೃತ ಪದಗಳೇ, ಒಳ್ಳೆ ಪದಗಳೇ ಬರಲ್ಲ. ಅದಕ್ಕೆ ಕೇಳಬೇಡಿ ಯಾರು. ಬಂದಿರೋದು ನಾನು ಇವನು ಪಯಣ ಕಾರ್ ಮ್ಯೂಸಿಯಮ್ಗೆ. ನಾನು ಸೆಕೆಂಡ್ ಟೈಮು, ಅಣ್ಣ ಫಸ್ಟ್ ಟೈಮು. ಎಲ್ಲೋದ್ರೂ ಸ್ನ್ಯಾಪ್ ಗುರುವಲ್ಲ. ಸ್ನ್ಯಾಪ್ ಬಿಟ್ಟು ಬೇರೆ ಏನೂ ಕೆಲಸ ಇಲ್ವಾ? ಎಲ್ಲನೂ ಸ್ನ್ಯಾಪ್ ಹಾಕ್ತೀಯಾ? ಕೆಲ್ಸಕ್ಕೆ ಹೋಗ್ತೀನಲ್ಲ, ಏನು ಆ ಕೆಲಸ ಬಿಡುಗರು, ಸ್ನ್ಯಾಪೇ ಕೆಲಸನ ನಿನಗೆ ಅಂತ. ಹೋದ್ರೆ ಎಲ್ಲಾದರೂ ಪಟ್ 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 ಅಂತ ಹೊಡಿತಾನೆ. ತಿನ್ನೋದು ಹೋಗೋದು ಎರಡೇ ಹಾಕತ್ತೆ. ಏನೋ ತಿನ್ನೋದು, ಲೋಡ್ ಮಾಡೋದು ಹಾಕ್ತೀಯಾ, ಅನ್ಲೋಡ್ ಮಾಡೋದು ಹಾಕ್ಬಿಡೋದಾಗೆ. ಸೊ ಚೆನ್ನಾಗಿರುತ್ತಲ್ಲ ಎಲ್ಲ, ಪ್ರತಿಯೊಂದೂ ಅಪ್ಲೋಡ್ ಮಾಡಿದ್ರೆ. ವಾಟ್ ಅ ಕೋಇನ್ಸಿಡೆನ್ಸ್, ಮ್ಯೂಸಿಯಮ್ ಅವರು ಕೂಡ 2 years ಆ್ಯನಿವರ್ಸರಿ ಮಾಡ್ತಿದ್ದಾರೆ. ನಾನು ಇವನ ಜೊತೆಗೆ ಬಂದಿದ್ದೀನಿ ನಮ್ಮ 2 year ಆ್ಯನಿವರ್ಸರಿ ಮಾಡೋಕ್ಕೆ. ಸೊ ಇದು ವೆಲ್ಕಮ್ ಕಾರು. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಕಾರ್ ಬಿಕಾಸ್ ಇಟ್ ಕಮ್ಸ್ ಇನ್ ಬ್ಲ್ಯಾಕ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಫಸ್ಟ್ ಟೈಮ್ ಬಂದಾಗ ಟಿಕೆಟ್ ಎಷ್ಟು ಪ್ರೀಮಿಯಮ್ ಆಗಿತ್ತು ಅಂತಂದರೆ ಅದನ್ನು ಕಾಸ್ಟ್ ಕಟ್ಟಿಂಗ್ ಮಾಡಾಕ್ಬಿಟ್ಟಿದ್ದಾರೆ. ಅಫ್ಕೋರ್ಸ್ ಎಂಟ್ರಿಲೇ ನೀವು ಎವಲ್ಯೂಷನ್ ಆಫ್ ವೀಲ್ಸ್ನ ನೋಡ್ತೀರಾ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಇಯರ್, ಬಟ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಸ್ಟಾರ್ಟ್ಸ್ ಫ್ರಮ್ ಇಯರ್. ಆ್ಯಕ್ಚುಲಿ ನನಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಇದೇನೆ, ರಾಲ್ಸ್ ರಾಯ್ಸ್ 1924. ನನಗೆ ಇಂಟ್ರೆಸ್ಟಿಂಗ್ ಕಲರು ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ, ಬಿಕಾಸ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ಲೈಫ್. ಇಫ್ ಯು ನೋ ಮಗ. ಏನು ಅನಿಸ್ತು ನಿನ್ನ ಆಪೋಸಿಟ್ ಕಲರ್ ಕಾರ್ ನೋಡ್ಬಿಟ್ಟು? ನಂದು ಆಯ್ತಲ್ಲ ಬ್ಲ್ಯಾಕಲ್ಲಿ ಆಚೆ. ಅದು ನಿನ್ನ ಕಲರ್ ಮಗ, ನಾನು ಆಪೋಸಿಟ್ ಕಲರ್ ಹೇಳ್ತಾ ಇದ್ದೀನಿ. ವೈ ಆಮ್ ಬೀಯಿಂಗ್ ರೇಸಿಸ್ಟ್? ಐ ಕ್ಯಾನ್ ಬಿ ಎನಿಥಿಂಗ್ ಫಾರ್ ಯು ಮಗ. ನನಗೆ ಇದನ್ನು ನೋಡಿದಾಗ ಯಾವಾಗಲೂ ಕಾರ್ಸ್ ಮೂವಿನ ನೆನಪಾಗೋದು, ಬಿಕಾಸ್ ಹಡ್ಸನ್. ಹೋಗುರ ನೋಡೋ ಹೋಯ್ತ್ಯಾ, ನಿಂಗೊಂದು ರೈಡ್ ಕೊಡಿಸ್ತೀನಿ. ರಾಜ ಇಲ್ಲೇ ಇದ್ದೀವಿ, ರಾಣಿ ಇಲ್ಲ. ಫಸ್ಟ್ ರಾಣಿನ ಕರ್ಕೊಬಂಗಾರೆ. ಸೊ ನಾನು ಫಸ್ಟ್ ಬಂದಾಗ ಮೇ ಬಿ ಆವಾಗಿನೂ ಓಪನ್ ಆಗಿತ್ತು. ಸೊ ಆಗ ಬಂದಾಗ ಜಾಸ್ತಿ ಏನು ಅರೇಂಜ್ಮೆಂಟ್ ಮಾಡಿರಲಿಲ್ಲ, ಆ್ಯಂಡ್ ಜಾಸ್ತಿ ಕಾರ್ಸು ಇರಲಿಲ್ಲ. ಬಟ್ ಈಗ ನೋಡೋದಕ್ಕೂ ಆಗ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ದಿಸ್ ಕಾರ್ ಇಸ್ ಗಿಫ್ಟೆಡ್ ಬೈ ದ ಮೈಸೂರು ಕಿಂಗ್. ಕಾರ್ ಸ್ಪೀಕ್ಸ್ ಅ ಲಾಟ್ ಆ್ಯಂಡ್ ಇಟ್ ಕಮ್ಸ್ ಇನ್ ಬ್ಲ್ಯಾಕ್ ಅಗೇನ್. ನಾನು ನೋಡಿದಂಥ ಟೈನಿಯೆಸ್ಟ್ ಕಾರ್ ಇನ್ ದಿಸ್ ಮ್ಯೂಸಿಯಮ್, ಮೇ ಬಿ ಎಟ್ ಫಾರ್, ಬಟ್ ಸ್ಟಿಲ್ ತುಂಬ ಚಿಕ್ಕದಾಗಿದೆ. ಅಂದರೆ ನಿಮ್ಮ ಫ್ರೆಂಡಷ್ಟು ಚಿಕ್ಕದಾಗಿಲ್ಲ, ಬಟ್ ಸ್ಟಿಲ್ ನಿಮ್ಮ ಟೈನಿಯೆಸ್ಟ್ ಫ್ರೆಂಡ್ನ ಕಮೆಂಟಲ್ಲಿ ಟ್ಯಾಗ್ ಮಾಡಿ. ಈ ಮ್ಯೂಸಿಯಮಿನ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ? ಅ ಕಾರ್ ಡ್ರಿವನ್ ಬೈ ದ ಲೆಜೆಂಡ್ ಹಿಮ್ಸೆಲ್ಫ್, ದ ರೆಡ್ ಬ್ಯೂಟಿ. ಸಕ್ಕದಾಗಿದೆ ಮಾತ್ರ. ನನ್ನ ಫೇವ್ರೆಟ್ ಕಲರ್ ರೆಡ್ಡು, ಜೊತೆಗೆ ಮರ್ಸಿಡೀಸ್. ನಂಗೆ ಸಖತ್ ಇಷ್ಟ ಆಯಿತು ಈ ಕಾರ್. ಇಫ್ ಐ ಆಮ್ ಓನಿಂಗ್ ಸಮಥಿಂಗ್ ಇನ್ ಮರ್ಸಿಡೀಸ್, ಇಟ್ ವುಡ್ ಬಿ ಲೈಕ್ ದಿಸ್ ಇನ್ ಫ್ಯೂಚರ್. ಹೋಪ್ ಸೊ. ಆರನೇ ಬೇರೆ ಅಂತ ಅನ್ಕೊತೀನಿ. ಬ್ರ್ಯಾಂಡ್ ಆ್ಯಂಡ್ ನೇಮ್ ಸ್ಪೀಕ್ಸ್ ಅಲಾಟ್ ಅನ್ನೋದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. E32 ಫಾರ್ ಅ ರೀಸನ್. ದ ಬೆಸ್ಟ್ ಸೆಂಟರ್ ಆಫ್ ಅಟ್ರಾಕ್ಷನ್, ದಿಸ್ ಒನ್. ಗೈಸ್, ಈ ಬೈಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಫ್ ಎನಿವನ್ ನೋಸ್ ದ ಡೀಟೇಲ್ಸ್ ಆಫ್ ದಿಸ್ ಬೈಕ್, ಕೈಂಡ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಇದು ಗೇರ್ ಅನ್ಸುತ್ತೆ, ಆ್ಯಂಡ್ ದಿಸ್ ಈಸ್ ಹ್ಯಾಂಡ್ ಬ್ರೇಕ್ ಅನ್ಸುತ್ತೆ, ಆ್ಯಂಡ್ ಕ್ಲಚ್ ಬ್ರೇಕ್ ಆ್ಯಂಡ್ ಆಲ್. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಫ್ ಪಯಣ ಟೀಮ್ ಈಸ್ ವಾಚಿಂಗ್ ದಿಸ್, ಪ್ಲೀಸ್ ಪ್ರೊವೈಡ್ ಅಸ್ ಡೀಟೇಲ್ಸ್ ಆಫ್ ದಿಸ್ ಬೈಕ್. ನಾನು ಕಾರು ಡೀಟೇಲ್ಸ್ ಎಲ್ಲ ನೋಡೋಕ್ಕೋಗಲ್ಲ, ಬಿಕಾಸ್ ಗುರು ನನ್ನ ತಲೆಯಲ್ಲಿ ಇರಲ್ಲ, ನೆನಪಿರೋದು ಇಲ್ಲ ಗುರು. ಬರೀ ಜೀಟಿನೇ ಸರಿನಾ? ಅಫ್ಕೋರ್ಸ್ GTR ಈಸ್ ಮೈ ಡ್ರೀಮ್ ಕಾರ್. ಆ್ಯಂಡ್ ಮೋರ್ ಓವರ್ ನಾನು ಕಾರ್ ನೋಡಿದ್ನ, ಕಣ್ಣು ತುಂಬ್ಕಣ್ಣ, ಸಂತೋಷ ಆಯಿತಾ, ಮನ್ಸು ತೃಪ್ತಿ ಆಯಿತಾ, ಅಷ್ಟೇ, ಮುಗೀತು, ಚಾಪ್ಟರ್ ಕ್ಲೋಸ್. ನೋಡಿದೆ, ಖುಷಿಪಟ್ಟೆ, ಮುಗೀತು. ಜಸ್ಟ್ ಲವ್ ಕಾರ್ ಆ್ಯಂಡ್ ನಂಬರ್ಸ್, ಸಿಂಪಲ್. ಷೆವ್ರಲೆಟ್ ಇಂಪಾಲ ಫೇವ್ರೆಟ್ ಕಾರು, ಒಳ್ಳೆ ಅಟ್ರಾಕ್ಷನು. ಜಸ್ಟ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಕಾರ್ ನೋಡಿದ್ಮೇಲೆ. ಅಮೇರಿಕನ್ ಕ್ಲಾಸಿಕ್ ಮೂವಿ ಕಾರ್ ಇದು. ಆಲ್ಮೋಸ್ಟ್ ಕೆಲವೊಂದು ಸಿನಿಮಾಗಳನ್ನ ನಾವು ನೋಡಿರ್ತೀವಿ. ಇಫ್ ದ ಸಿನಿಫೈಲ್ಸ್ ಆ್ಯಂಡ್ ಮೂವಿ ಲವರ್ಸ್ ಡೂ ನೋ ದಿಸ್ ಕಾರ್. ಆ್ಯಂಡ್ ನೀವು ಯಾವ ಸಿನಿಮಾದಲ್ಲಿ ಈ ಕಾರ್ನ ನೋಡಿದ್ರಾ ಕಮೆಂಟ್ ಮಾಡಿ. ಹ್ಯಾಪಿ ಪ್ಲೇಸ್ ಫಾರ್ ಮ್ಯಾನ್, ಸಿಂಪಲ್.